ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರಗಳು. ಹಾಗೆ ಆರ್ ವಿ ವೇದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ, ಇವತ್ತಿನ ಕ್ಲಾಸ್ ಯಾವುದಪ್ಪ ಅಂದರೆ ಯೋಗ ಮತ್ತು ಪ್ರಾಣಾಯಾಮಗಳು. ನೀವು ಯೋಗ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೋಗ ಬರಲ್ಲ. ಈ ಯೋಗ ಕ್ಲಾಸ್ ನೋಡಿದ್ರೆ ನಿಮಗೆ 2-3 ಕ್ವಶನ್ ಬರ್ದಲೇ ಇರಲ್ಲ. 100% ಕೊಡ್ತೀನಿ, 2-3 ಕ್ವಶನ್ ಬಂದೇ ಬರ್ತವೆ. ದಯವಿಟ್ಟು ಕ್ಲಾಸ್ನ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯೋಗ ಸ್ಟಾರ್ಟ್ ಮಾಡೋಣ. ಯೋಗ ಅದರಲ್ಲಿ 2003ರಿಂದ 2017 ಕ್ವಶನ್ ಪೇಪರ್ ತನಕ ನೋಡ್ದಂಗೆ ಒಂದೊಂದು ಕ್ವಶನ್ ಪೇಪರಲ್ಲಿ 3-4 ಕ್ವಶನ್ ಬಂದಿದ್ದಾವೆ. ಈ ಕ್ಲಾಸ್ ಮುಗಿದಾದ್ಮೇಲೆ ನಿಮಗೆ ಅನಿಸುತ್ತೆ ಕ್ವಶನ್ ಹಾಕ್ತೀನಿ, ಅವಾಗ ಪಟ ನೀವೇ ಆನ್ಸರ್ ಮಾಡ್ತಾರೆ. ಇದರೊಳಗಡೆ ಬಿಟ್ಟು ಎಲ್ಲೂ ಒಂದು ಕ್ವಶನ್ ಬಂದಿಲ್ಲಪ್ಪ. ಈ ಯೋಗ ಮತ್ತು ಪ್ರಾಣಾಯಾಮ ಬಿಟ್ಟು ಎಲ್ಲೂ ಒಂದು ಕ್ವಶನ್ ಬಂದಿಲ್ಲ. ನೋಡಿ ಎಷ್ಟು ಈಸಿಯಾಗಿರುತ್ತೆ ಅಂದರೆ 3 ಮಾರ್ಕ್ಸು. ಆಧುನಿಕ ಒಲಿಂಪಿಕ್ಗಳು ಮತ್ತು ಪ್ರಾಚೀನ ಒಲಿಂಪಿಕ್ಗಳಲ್ಲಿ 3-4 ಮಾರ್ಕ್ಸ್ ಫಿಕ್ಸಾ. ಮತ್ತು ಏಷ್ಯನ್ ಗೇಮ್ಸಲ್ಲಿ 2-3 ಕ್ವಶನ್ 3 ಕ್ಲಾಸಿಂದ 10 ಮಾರ್ಕ್ಸ್ ಪಕ್ಕ ಬರ್ತವೆ ಸ್ವಾಮಿ. ಅಂದ್ರೆ ಖಂಡಿತ ಹೇಳೋಕ್ಕಾಗಲ್ಲ. ಹಳೆ ಪೇಪರ್ ನೋಡಿದಾಗ 10 ಮಾರ್ಕ್ಸ್ ಪಕ್ಕ ಬರ್ತವೆ. ದಯವಿಟ್ಟು ಓದಿ. 80 ಪೋಸ್ಟ್ ಕಾಲಾಗಿದೆ, ಅವ್ರು 33, ಒಟ್ಟು 113 ಪೋಸ್ಟ್ ಇದ್ದಾವೆ. ನೋಡಿ ನಿಮಗೆ ಬಿಟ್ಟಿದ್ದು. ಈಗ ಯೋಗ ಮತ್ತು ಪ್ರಾಣಾಯಾಮ. ಯೋಗದ ಪಿತಾಮಹ ನಿಮಗೆಲ್ಲ ಗೊತ್ತಿದೆ. ಯಾರಪ್ಪ ಅಂದರೆ ಅದು ಪತಾಂಜಲಿ ಮುನಿ. ಯೋಗ ಎಂಬ ಶಬ್ದ ಏಕೆಂದರೆ KE ಎಕ್ಸಾಮ್ ನಡೆಸ್ತಿರೋದ್ರಿಂದ ಹೇಳಿಕೆಯ ರೂಪದಲ್ಲಿ ಬರ್ತವೆ. 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ. ಅದಕ್ಕೋಸ್ಕರವಾಗಿ ಫುಲ್ ತಿಳ್ಕೊಂಡಿರ್ಬೇಕು. ಯೋಗ ಮತ್ತು ಪ್ರಾಣಾಯಾಮದ ಬಗ್ಗೆ ಬಂತು ಅಂದರೆ 2-3 ಕ್ವಶನ್ ಆರಾಮ್ಸೆ ನಿದ್ದೆ ಕೇಳಿದ್ರು ಆನ್ಸರ್ ಮಾಡಿಬರ್ಬೇಕು. ಅಂದರೆ ಯೋಗ ಎಂಬ ಶಬ್ದ ಯಾವ ಪದದಿಂದ ಬಂದರೆ ಸಂಸ್ಕೃತದ ಯುಜ್ ಎನ್ನುವ ಧಾತುವಿನಿಂದ ಬಂದಿದೆ. ಯುಜ್ ಅಂದರೆ ಕೂಡಿಸು, ಸೇರಿಸು, ಬಂಧಿಸು, ಒಗ್ಗೂಡಿಸು, ಇದರ ಅರ್ಥ. ಓಕೆನಾ. ಯೋಗ ಅಂದರೆ ಆತ್ಮವನ್ನು ಪರಮಾತ್ಮದೊಡನೆ ಸಂಯೋಗಗೊಳಿಸುವುದೇ ಯೋಗ ಅಂತ ನೋಡಿ. ಆತ್ಮವನ್ನು ಪರಮಾತ್ಮನೊಡನೆ ಸಂಯೋಗಗೊಳಿಸುವುದೇ ಯೋಗ. ಓಕೆನಾ. ಯೋಗದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪತಾಂಜಲಿ ಮುನಿಗಳು ಯೋಗ ಸೂತ್ರ ಎಂಬ ಒಂದು ಗ್ರಂಥ ಬರೀತಾರೆ. ಪತಾಂಜಲಿ ಮುನಿಗಳು ಯೋಗ ಸೂತ್ರ ಎಂಬ ಒಂದು ಗ್ರಂಥವನ್ನು ಬರೀತಾರೆ. ಅದರಲ್ಲಿ 4 ಪದ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಏನು ಮಾಡ್ಬೋದು ಅಂದರೆ ಪತಾಂಜಲಿ ಮುನಿಗಳು ಬರೆದಿರ್ತಕ್ಕಂಥ ಯೋಗ ಸೂತ್ರದಲ್ಲಿ ಬರ್ತಕ್ಕಂಥ ಗ್ರಂಥಗಳನ್ನು ಅನುಕ್ರಮವಾಗಿ ಬರೀರಿ ಅಂತ ಕೇಳ್ಬೋದು. ಅಂದರೆ ಅದರಲ್ಲಿ ಮೊದಲನೇದಾಗಿ ಜ್ಞಾನಯೋಗ, 2ನೇದು ಭಕ್ತಿ ಯೋಗ, 3ನೇದು ಕರ್ಮಯೋಗ, 4ನೇದು ರಾಜಯೋಗ. ನೆನಪಾಯ್ತಾ? ಜ್ಞಾನ ಬರ್ತಿದ್ದಂಗೆ ಏನಾಗುತ್ತೆ, ಭಕ್ತಿ ಬರುತ್ತೆ, ಭಕ್ತಿ ಬಂದಾದ್ಮೇಲೆ ಕರ್ಮ ಬರುತ್ತೆ, ಕರ್ಮ ಬಂದಾದ್ಮೇಲೆ ರಾಜ ಬರುತ್ತೆ. ರಾಜಯೋಗಕ್ಕೆ ಮತ್ತೊಂದು ಕರೀತಾರೆ ರಾಜಯೋಗ ಅಂತ ಹೇಳಿ ಎಕ್ಸಾಮಲ್ಲಿ ಜಾಸ್ತಿ ಬಳಸಿಲ್ಲ. ಅವ್ರು ಬಳಸೋದು ಯಾವ ಪದಪ್ಪ ಅಂದರೆ ಅಷ್ಟಾಂಗ ಯೋಗ. ರಾಜಯೋಗದ ಮತ್ತೊಂದು ಹೆಸರು ಏನಂದರೆ ಅಷ್ಟಾಂಗ ಯೋಗ ಎಂದು ಕರೀತಾರೆ. ಇಲ್ಲ ಆಯಿತಾ. ಕರ್ಮಯೋಗ, ರಾಜಯೋಗನು ಉಸಿರಾಟ ಮತ್ತು ಮನಸ್ಸಿನ ನಿಯಂತ್ರಣ ಸಾಧಿಸುವ ಮೂಲಕ ಗುರಿ ತಲುಪುವ ಮಾರ್ಗವೇ ರಾಜಯೋಗ ಅಂತ ತಿಳಿಸಿದ್ದಾರೆ. ಜ್ಞಾನಯೋಗಪ್ಪ ಏನಂದರೆ ವಿಶ್ವಶಕ್ತಿ, ಮನುಷ್ಯ ನಡುವಿನ ಸಂಬಂಧ, ಸೈದ್ಧಾಂತಿಕ ಪ್ರಶ್ನೆಗಳು ಅಧ್ಯಯನ ತಿಳಿಸ್ತಾ ಹೋಗ್ತವೆ. ಅದರಲ್ಲಿ ಯಾರು ಬರ್ತಾರೆ ಜ್ಞಾನಯೋಗದಲ್ಲಿ? ಯಾರು ಬರ್ತಾರಪ್ಪ ಅಂದರೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾರ್ಯರು, ಬಸವಣ್ಣರು, ಇವರೆಲ್ಲ ಜ್ಞಾನಯೋಗದಲ್ಲಿ ಬರ್ತಾರೆ. ಭಕ್ತಿ ಯೋಗದಲ್ಲಿ ಯಾರು ಬರ್ತಾರಪ್ಪ ಅಂದರೆ ಕೇಳ್ಬೋದು. ಜ್ಞಾನಯೋಗ ಕೊಟ್ಬಿಟ್ಟು ಪತಾಂಜಲಿ ಮುನಿಗಳು ಬಳಸಿರ್ತಕ್ಕಂಥ 4 ಪದಗಳು ಯಾವಪ್ಪ ಅಂದರೆ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ. 1 ಹೇಳಿಕೆ ಸರಿ. ಜ್ಞಾನಯೋಗದಲ್ಲಿ ಯಾರು ಬರ್ತಾರೆ? ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಚಾರ್ಯರು ಬರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಕ್ತಿಯೋಗದಲ್ಲಿ ಯಾರಪ್ಪ ಬರ್ತಾರೆ ಅಂದರೆ ಪುರಂದರದಾಸರು, ಕನಕದಾಸರು, ಮಹಾದೇವಿ, ಸಂತ ಮೀರಾಬಾಯಿ ಬರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಕರ್ಮ ಎಂದರೆ ಕೆಲಸ. ಮನುಷ್ಯನ ಎಲ್ಲ ಕೆಲಸಗಳಿಗೂ ಒಂದು ಫಲ ಇದ್ದೇ ಇರುತ್ತದೆ. ಅದರ ಫಲದ ಕಡೆ ಗಮನವಿಲ್ಲದೆ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಮನಸ್ಸು ಸ್ಥಿರ ಮತ್ತು ಶಾಂತಿಯನ್ನು ಪಡೆಯುತ್ತದೆ. ಇದೇ ಕರ್ಮಯೋಗದ ಸಿದ್ಧಾಂತ ಹೇಳ್ತಾರೆ. ಅದೇ ರೀತಿಗೆ ರಾಜಯೋಗ, ಮನಸ್ಸಿನ ಮೇಲೆ ನಿಯಂತ್ರಣ ನೀಡದೆ ರಾಜಯೋಗಕ್ಕೆ ಮತ್ತೊಂದು ಯಾವುದು ಹೆಸರು ಅಂದರೆ ಅಷ್ಟಾಂಗ ಯೋಗ. ಇದ್ರ ಮೇಲೆ ಕ್ವಶನ್ ಜಾಸ್ತಿ ಬಂದಿರೋದು. ಅಷ್ಟಾಂಗ ಯೋಗದಲ್ಲಿ 8 ಮೆಟ್ಟಿಲುಗಳು ಬರ್ತವೆ. ಅಷ್ಟಾಂಗ ಯೋಗದಲ್ಲಿ ಎಷ್ಟು ಮೆಟ್ಟಿಲುಗಳು ಬರ್ತಾವಪ್ಪ ಅಂದರೆ 8 ಮೆಟ್ಟಿಲುಗಳು ಬರ್ತವೆ. ಇದರಲ್ಲೇ ಹೈಯೆಸ್ಟ್ ಕ್ವಶನ್ ಬಂದಿರೋದು. ಇಲ್ಲಿ ಕರೆಕ್ಟಾಗಿ ತಿಳ್ಕೊಂಡಿದೆ ಆದರೆ 100% ಎಕ್ಸಾಮಲ್ಲಿ ಮಿಸ್ ಮಾಡಲ್ಲ. ಅಷ್ಟಾಂಗ ಯೋಗ ಅಥವಾ ರಾಜಯೋಗ 2 ಪದ ನೆನಪಿರಲಿ. ಪದಗಳು ನೆನಪಿರಲಿ. ಎಕ್ಸಾಮಲ್ಲಿ ಹೈಯೆಸ್ಟ್ ಕ್ವಶನ್ ಬಂದಿರೋದು ಇದೇ ಅಷ್ಟಾಂಗದ ಮೆಟ್ಟಿಲುಗಳ ಮೇಲೆ. ಅನುಕ್ರಮವಾಗಿ ಬರೀರಿ ಅಂತ ಕೇಳೋನೆ. 3ನೇ ಪಾದ ಯಾವುದು ಅಂತ ಕೇಳೋನೆ. ಲಾಸ್ಟ್ನೇ ಪಾದ ಯಾವುದು ಅಂತ ಕೇಳಿದ್ದಾನೆ. ಶೌಚ ಎಂಬುದು ಯಾವ ಒಂದು ಪಾದದಡಿ ಬರುತ್ತದೆ ಅಂತ ಕೇಳೋನೆ. ಅದೇ ರೀತಿಯಾಗಿ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಇವು ಯಾವ ಮೆಟ್ಟಿಲುಗಳು ಬರ್ತವೆ ಅಂತ ಕೇಳೋನೆ. ಅದಿರಲಿ, ಫಸ್ಟ್ 8 ತಿಳ್ಕೊಂಬಿಡೋಣ ಯಾವ ಅಂತೇಳಿ. ಮೊದಲನೇದು ಯಮ. ಅಷ್ಟಾಂಗ ಯೋಗದ 8 ಮೆಟ್ಟಿಲುಗಳಲ್ಲಿ ಮೊದಲನೇದು ಯಮ, 2ನೇದು ನಿಯಮ, 3ನೇದು ಆಸನ, 4ನೇದು ಪ್ರಾಣಾಯಾಮ,
ಅದನ್ನು ಬಿಟ್ಟರೆ ಈ ಮೆಟ್ಟಿಲುಗಳು ಬಿಟ್ಟರೆ ಹೈಯೆಸ್ಟ್ ಕ್ವಶನು ಪ್ರಾಣಾಯಾಮದ ಮೇಲೆ ಬಂದಿರೋದು. 4ನೇದು ಪ್ರಾಣಾಯಾಮ, 5ನೇದು ಪ್ರತ್ಯಾಹಾರ. ಇವು ಕಂಠಪಾಠ ಮಾಡ್ಬೇಕು ಸ್ವಾಮಿ, ಇವು ಕಂಠಪಾಠ ಮಾಡಲೇಬೇಕು. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನೋಡಿ ಇಷ್ಟು 8 ಪಾದಗಳು ಬರ್ತವೆ. 8 ಪಾದಗಳು ಬರ್ತವೆ. ಇದರಲ್ಲಿ ಕ್ವಶನ್ ಬಂದೇ ಬರ್ತವೆ, ಮಿಸ್ಸೇ ಇಲ್ಲ. ಇದೇ ಹೈಯೆಸ್ಟ್ ಇಂಪಾರ್ಟೆಂಟು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಹೈಯೆಸ್ಟ್ ಇಂಪಾರ್ಟೆಂಟು. ಆಮೇಲೆ ನಿಮಗೆ ಕ್ವಶನ್ ಹಾಕ್ತೀನಿ ಲಾಸ್ಟಿಗೆ, ಎಲ್ಲೆಲ್ಲಿ ಕ್ವಶನ್ ಬಂದಂತ ನೀವೇ ನೋಡ್ಕೊಳ್ಳಿ. ಯಮ ಎಂದರೆ ವ್ಯಕ್ತಿ ಅಥವಾ ಸಮಾಜದ ನಡುವಣ ಸಂಬಂಧ ಸಂಪರ್ಕ ಉತ್ತಮಗೊಳ್ಳಬೇಕಾದರೆ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮೌಲ್ಯಗಳನ್ನು ಯಮಗಳು ಎನ್ನುತ್ತೇವೆ. ಈ ಯಮಗಳು ಪಂಚಕಗಳೆಂದರೆ, ಇದ್ರ ಮೇಲೆ ಕ್ವಶನ್ ಬಂದೈತೆ. ಏನು ಬಂದೈತೆ ಎಕ್ಸಾಂಪಲ್ ಅಂದರೆ, ಯಮದ ಈ ಒಂದು ಪಂಚಕಗಳಲ್ಲಿ ಇದು ಕೆಳಕಂಡುವುದಿಲ್ಲ ಅಂತ ಕೇಳಿದ್ದಾನೆ. ಅದರ ಒಂದು ಯಾವುದಕ್ಕೆ ಬೇರೆ ಪದ ಕೊಟ್ಟಿದ್ದಾನೆ, ಇವು 3 ಕೊಟ್ಟಿದ್ದಾನೆ. ಯಾವ ಅಂದರೆ ಅಹಿಂಸೆ ಕೊಟ್ಟವನೇ, ಸತ್ಯ ಕೊಟ್ಟವನೇ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇಷ್ಟು ಕೂಡ ಯಮನ ಮೆಟ್ಟಿಲುಗಳಲ್ಲಿ ಅಷ್ಟಾಂಗ ಯೋಗದ ಮೊದಲನೇ ಪಾದದ ಯಮದಲ್ಲಿ ಬರ್ತಕ್ಕಂಥ 5 ಪದಗಳು. ಅದೇ ರೀತಿ ನಿಯಮದ ಕೇಳಿದ, ಈ ಶೌಚ ಎಂಬ ಪದವು ಅಷ್ಟಾಂಗ ಯೋಗದ ಯಾವ ಮೆಟ್ಟಿಲುಗಳಲ್ಲಿ ಬರುತ್ತೆ ಅಂತ ಕ್ವಶನ್ ಇದೆ. ನಾನು ಹಾಕ್ತೀನಿ ಲಾಸ್ಟಿಗೆ ನೋಡಿ. ವೈಯಕ್ತಿಕ ಜೀವನದಲ್ಲಿ ವ್ಯಕ್ತಿ ಅಳವಡಿಸಿಕೊಳ್ಳಬೇಕಾದ ಜೀವನ ಮೌಲ್ಯಗಳು ತಿಳಿಸುವ ಅಂಶಗಳೇ ನಿಯಮಗಳು. ಓಕೆನಾ? ಅದರಲ್ಲಿ 5 ಇದ್ದಾವೆ. ಯಾವಂದರೆ ಇವು ನೆನ್ಪಿಡ್ಕೊಬೇಕು. ಇದರಲ್ಲಿ 5 ಶೌಚ, ಸಂತೋಷ, ತಾಪ, ಸ್ವಾಧ್ಯಾಯ, ಈಶ್ವರ ಪ್ರಾಣಿಧಾನ. ಇನ್ನೊಂದು ತಿರ್ಗಿ ರಿಪೀಟ್ ಮಾಡ್ತೀನಿ ನೋಡಿ. ಶೌಚ, ಸಂತೋಷ, ತಾಪ, ಸ್ವಾಧ್ಯಾಯ, ಈಶ್ವರ ಪ್ರಾಣಿಧಾನ. ಇಷ್ಟು ಇಂಪಾರ್ಟೆಂಟು. ಇವೆರಡೇ ಇಂಪಾರ್ಟೆಂಟ್ ಸಿಕ್ಕಾಪಟ್ಟೆ ಇರೋದು. ಇನ್ನೊಂದು ಕ್ವಶನ್ ಕೇಳೋಣ, ಅಷ್ಟಾಂಗ ಯೋಗದ 3ನೇ ಪಾದ ಯಾವುದನ್ನು ಕೇಳೋಣ. 3ನೇ ಪಾದ ಅಂದರೆ ಆಸನಗಳು. ಸ್ಥಿರವಾಗಿ ಸುಖವಾಗಿ ಇರಬಲ್ಲ ಭಂಗಿಯೇ ಆಸನ. ಪತಂಜಲಿಯು ಸ್ಥಿರ ಸುಖಮಾಸನ ಎಂದಿದ್ದಾರೆ. ಅಸಾನಿ ಸಮಸ್ತಾನಿ ಜೀವಂತಹ ಎಂದು ಗೇರಂಡ ಸಂಹಿತೆ ಹೇಳಿದೆ. ಓಕೆ, 4ನೇ ಪಾದ ಅಂದರೆ ಪ್ರಾಣಾಯಾಮ. ಇದರಲ್ಲಿ ಹೈಯೆಸ್ಟ್ ಕ್ವಶನ್ ಬಂದಿದ್ದಾವೆ. ಪ್ರಾಣಾಯಾಮದಲ್ಲಿ ಕ್ವಶನ್ಗಳು ಬಂದಿದ್ದಾವೆ. ಇಲ್ಲಿ ಬರುತ್ತೆ ಇನ್ನೆಷ್ಟು ಯಾವ್ಯಾವ ಪ್ರಾಣಾಯಾಮ ಅಂದರೆ. ಇನ್ನು ಪ್ರತ್ಯಾಹಾರಗಳಂದರೆ ಪಂಚೇಂದ್ರಿಯಗಳು ತಮ್ಮ ಸ್ವಭಾವದಿಂದ ಹಿಮ್ಮುಖವಾದಿದ್ದಾಗ ಅವುಗಳನ್ನು ಒಳಮುಖ ಮಾಡಲು ಅವುಗಳ ಮುಂದೆ ಬೇರೊಂದು ವಸ್ತುವನ್ನು ಆಹಾರವಾಗಿ ನೀಡುವುದಕ್ಕೆ ಪ್ರತ್ಯಾಹಾರ ಅಥವಾ ಅಂತರಂಗ ಬಹಿರಂಗ ಯೋಗಗಳ ನಡುವೆ ಸಂಪರ್ಕ ಸೇತುವೆಯಾಗಿದೆ. ನೋಡಿ, ಇದು ಕ್ವಶನ್ ಕೇಳಿದ್ದಾನೆ. ಯಾವುದಪ್ಪ ಅಂದರೆ 2024 ಯಾವುದೋ ಒಂದು ಉತ್ತರ ಪ್ರದೇಶದ PE ಟೀಚರಲ್ಲಿ ಕೇಳೋಣ. ಏನಂತ ಕೇಳಿದ್ದಾನೆ, ಅಂತರಂಗ ಮತ್ತು ಬಹಿರಂಗ ಯೋಗಗಳ ನಡುವೆ ಸಂಪರ್ಕ ಕಲ್ಪಿಸುವ ಪಾದ ಯಾವುದು? ಅಂತರಂಗ ಮತ್ತು ಬಹಿರಂಗ ಯೋಗಗಳ ನಡುವೆ ಸಂಪರ್ಕ ಕಲ್ಪಿಸುವ ಸಾಧ ಯಾವಂದರೆ ಪ್ರತ್ಯಾಹಾರ. ಇವೇನು ಮೇಲ್ಗಡೆ ಇದಾವಲ್ಲ, ಇವು ಅಂತರಂಗ. ಯಾವುವು? ಯಮ, ನಿಯಮ, ಆಸನ. ಈ 3ಗಳು ಕೂಡ ಅಂತರಂಗ ಯೋಗಗಳಾಗಿರ್ತವೆ. ಅದೇ ರೀತಿ ಕೆಳಗಡೆ 3 ಇದಾವಲ್ಲ, ಧಾರಣ, ಧ್ಯಾನ, ಸಮಾಧಿ, ಇವು ಬಹಿರಂಗ ಯೋಗಗಳಾಗಿವೆ. ಒಂದು ಕ್ವಶನ್ ಕೇಳಿದ್ದೇನೆ ಅಂತ ಹೇಳ್ತಿದ್ದೀನಿ. ಅಂತರಂಗ ಮತ್ತು ಬಹಿರಂಗ ಯೋಗಗಳ ನಡುವೆ ಸಂಪರ್ಕ ಕಲಿಸುವ ಮೆಟ್ಟಿಲು ಅಥವಾ ಪಾದ, ಅಷ್ಟಾಂಗ ಪಾದ ಯಾವುದು ಅಂತ ಕೇಳಿದ್ರೆ ಅದು ಪ್ರತ್ಯಾಹಾರ. ನೆನಪಿರಲಿ ಸ್ನೇಹಿತರೆ, ಕ್ವಶನ್ 100% ಬಂದೇ ಬರ್ತವೆ. ಧಾರಣ, ಇದು ಅಷ್ಟಾಂಗ ಯೋಗದ 6ನೇ ಅಂಗ. ಧ್ಯಾನಕ್ಕೆ ಪೂರ್ವಭಾವಿ ತಯಾರಿ. ಧಾರಣ ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನು ಏಕಾಗ್ರತೆಗೊಳಿಸುವುದೇ ಧಾರಣ. ಅದೇ ರೀತಿಯಾಗಿ 7ನೇದು ಧ್ಯಾನ. ಅಷ್ಟಾಂಗ ಯೋಗದ 7ನೇ ಅಂಗ ಧ್ಯಾನ ಎಂದರೆ ಗಮನಿಸು, ಮನಸ್ಸನ್ನು ನಿರಾಯಾಸವಾಗಿ ಒಂದು ವಸ್ತುವಿನಲ್ಲಿ ಏಕಾಗ್ರತೆಗೊಳಿಸುವುದೇ ಧ್ಯಾನ. ಇದು ಕೆಳನೆ ರಾಜಯೋಗ ಅಥವಾ ಅಷ್ಟಾಂಗ ಯೋಗದ ಕೊನೆಯ ಮೆಟ್ಟಿಲು ಅಥವಾ ಪಾದ ಯಾವುದು ಅಂತ ಕೇಳಿದ್ರೆ ಅದು ಸಮಾಧಿ. ಓಕೆನಾ? ಆಸನಗಳಲ್ವಾ? ನೋಡಿ, ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲು ಗೊತ್ತಾಯ್ತಾ? ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲು ಯಾವುದಂದರೆ ಆಸನದ ಆಸನಗಳನ್ನು ಸಾಮಾನ್ಯವಾಗಿ 8 ವರ್ಷದ ಒಳಗಿನ ಮಕ್ಕಳು ಮಾಡುವುದು ಬೇಡ. ಯಾಕೆಂದರೆ ಹಾರ್ಮೋನ್ಗಳು ಹೆಚ್ಚಾಗ್ತವಂತೆ. ವ್ಯತ್ಯಾಸವಾಗಿ ದೇಹದ ಬೆಳವಣಿಗೆ ವ್ಯತ್ಯಾಸ ಆಗುತ್ತೆ. ಆಸನಗಳನ್ನು ಯಾವ ವರ್ಷದ ಒಳಗಿನ ಮಕ್ಕಳು ಮಾಡಬಾರ್ದು ಅಂತ ತಿಳಿಸ್ತಾರೆ ಅಂದರೆ 8 ವರ್ಷದೊಳಗಿನ ಮಕ್ಕಳು ಮಾಡಬಾರ್ದು ಅಂತ ತಿಳಿಸ್ತಾರೆ. ಓಕೆನಾ? ಆಸನಗಳ ಸಂಖ್ಯೆಗಳ ಸೃಷ್ಟಿಯಲ್ಲಿ ಎಷ್ಟು ಬಗೆಯ ಜೀವಿಗಳಿವೆಯೋ ಅಷ್ಟು ಬಗೆಯ ಆಸನಗಳಿವೆ ಅಂತೆ. ಅವುಗಳಲ್ಲಿ 84 ಮುಖ್ಯ ಆಸನಗಳೆಂದು ಗೇರಂಡ ಸಮಿತಿ ಹೇಳುತ್ತಂತೆ. ಓಕೆನಾ? ಓಕೆ. ಅದೇ ರೀತಿಯಾಗಿ ನೋಡಿಲಿ, ನಮ್ಮ ಶರೀರದ ಮೇಲೆ ಪರಿಣಾಮದ ಹಿನ್ನೆಲೆ ಆಸನಗಳು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ನಮ್ಮ ಶರೀರದ ಮೇಲೆ ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಆಸನಗಳು 3 ಭಾಗಗಳು ವಿಂಗಡಿಸಲಾಗಿದೆ. ನಿರ್ಮಾಣಾತ್ಮಕ ಆಸನಗಳು, ಇದರಲ್ಲೂ ಕ್ವಶನ್ ಬಂದಿದ್ದಾವೆ. ನೀವು 100% ಇದನ್ನು ಓದೋಕ್ಕೆ ಇಂಟ್ರೆಸ್ಟ್ ಕೊಡೋದ್ರೆ ಗ್ಯಾಪ್ ಕೊಟ್ಟಿರ್ತೀರ. ಇದರಲ್ಲೂ 2 ಕ್ವಶನ್ ಬಂದಿದೆ. ಯಾವುದು ಅಂತ ಹೇಳ್ತೀನಿ. ಓಕೆನಾ? ಇವು ಆಸನಗಳಲ್ಲಿ 3 ವಿಧಗಳು ಕಂಡುಬರ್ತವೆ. ನಿರ್ಮಾಣಾತ್ಮಕ ಆಸನಗಳು, ಧ್ಯಾನಾತ್ಮಕ ಆಸನಗಳು, ವಿಶ್ರಾಂತಿದಾಯಕ ಆಸನಗಳು. ನಿರ್ಮಾಣಾತ್ಮಕ ಆಸನಗಳು ಯಾವ ಬರ್ತವೆ ಅಂದರೆ ಗೋಮುಖಾಸನ,
ಇಲ್ಲೈತೆ ನೋಡಿ, ಗೋಮುಖಾಸನ, ಶೀರ್ಷಾಸನ, ಸರ್ವಾಂಗಾಸನ. ಶೀರ್ಷಾಸನವನ್ನು ಯೋಗದ ರಾಣಿ ಅಂತ ಕರೀತಾರೆ, ಸರ್ವಾಂಗಾಸನವನ್ನು ಯೋಗದ ರಾಜ ಎಂದು ಕರೀತಾರೆ. ಓಕೆ, ನೆನಪಿರಲಿ. ನಿರ್ಮಾಣಾತ್ಮಕ ಆಸನಗಳು ಕಂಡುಬರ್ತಕ್ಕಂಥ ಎರಡು ಯಾವ ಅಂದರೆ ಗೋಮುಖಾಸನ, ಶೀರ್ಷಾಸನ, ಸರ್ವಾಂಗಾಸನ. ಅದೇ ರೀತಿ ಧ್ಯಾನಾತ್ಮಕ ಆಸನಗಳು ಕಂಡುಬರ್ತವೆ ಅಂದರೆ ಪದ್ಮಾಸನ, ವಜ್ರಾಸನ, ಸುಖಾಸನ, ವೀರಾಸನ, ಸಿದ್ಧಾಸನ. ಒಂದು ಕ್ವಶನ್ ಕೇಳೋಣ, ಆಸನದ ಧ್ಯಾನಾತ್ಮಕ ಆಸನಗಳಲ್ಲಿ ಈ ಕೆಳಕಂಡದು ಇಲ್ಲಿ ಕೇಳಿದ ಕರೆಕ್ಟ್. ವಜ್ರಾಸನ ಯಾವ ಒಂದು ಆಸನದಲ್ಲಿ ಬರುತ್ತೆ ಅಂತ ಕೇಳಿದ ಧ್ಯಾನಾತ್ಮಕ ಆಸನ. ಓಕೆನಾ. ವಿಶ್ರಾಂತಿದಾಯಕ ಆಸನಗಳು ಯಾವ ಅಂದರೆ ಶವಾಸನ. ಇದಾಗ ಕೊಟ್ಬಿಟ್ರೆ ಹಂಗೆ ಮನಿಕಂತಾರೆ. ಶವಾಸನ, ಶಶಂಕಾಸನ, ಮಕರಾಸನ. ನೋಡಪ್ಪ, ಇದರಲ್ಲಿ 2 ಕ್ವಶನ್ ಬಂದಿದ್ದಾವೆ. ಎಲ್ಲಿ ಅಂದರೆ ನಿರ್ಮಾಣಾತ್ಮಕ ಆಸನಗಳು ಯೋಗದ ರಾಣಿ ರಾಜ ಯಾವುದಂತ ಕೇಳ್ಬೋದು. ಧ್ಯಾನಾತ್ಮಕ ಆಸನಕ್ಕೆ ಆಲ್ರೆಡಿ ಕ್ವಶನ್ ಬಂದಿದೆ, ವಜ್ರಾಸನವು ಯಾವ ಆಸನದಲ್ಲಿ ಬರುತ್ತೆ ಅಂತ ಕೇಳೋಣ. ಧ್ಯಾನಾತ್ಮಕದ ಹಿಂಗೆ ಕೇಳ್ಬೋದು. ನಿರ್ಣಾತ್ಮಕ ಆಸನಗಳಲ್ಲಿ ಗೋಮುಖಾಸನ, ಶೀರ್ಷಾಸನ, ಸರ್ವಾಂಗಾಸನ ಬರ್ತವೆ. ಒಂದು ವೇಳೆಗೆ ಸರಿ. ಧ್ಯಾನಾತ್ಮಕ ಆಸನಗಳಲ್ಲಿ ಧ್ಯಾನಕ್ಕೆ ಸೂಕ್ತವಾದ ಆಸನಗಳು ಪದ್ಮಾಸನ, ವಜ್ರಾಸನ, ಸುಖಾಸನ, ವೀರಾಸನ, ಸಿದ್ಧಾಸನ ಎಂದು ಕೊಟ್ಟು ಇದರಲ್ಲಿ ಒಂದು ಯಾವ್ದಾರು ತಪ್ಪು ಹಾಕ್ಬಿಟ್ಟು ಹೇಳಿಕೆ ಕೊಡ್ಬೋದು. ಅದೇ ರೀತಿಗೆ ವಿಶ್ರಾಂತಿದಾಯಕ ಆಸನಗಳಲ್ಲಿ ಶವಾಸನ, ಶಶಂಕಾಸನ, ಮಕರಾಸನ ಇಷ್ಟು ಆಸನಗಳು ಬರ್ತವೆ. ಇದರಲ್ಲೂ ಒಂದು 2-3 ಕ್ವಶನ್ ಆಗಿದ್ದಾವೆ. ಇದು ನೀಟಾಗಿ ನೋಡ್ಕೊಳ್ಳಿ. ಅದರಿಗೆ ಸೂರ್ಯ ನಮಸ್ಕಾರ ಮಾಡ್ತೀವಲ್ಲಪ್ಪ ಎಲ್ಲ ಶಾಲೆಯಲ್ಲೂ, ನೀವು ಆಲ್ಮೋಸ್ಟ್ ಅಲ್ಲೆಲ್ಲ ಮಾಡಿಸಿರ್ತೀರ ಸ್ಕೂಲಲ್ಲಿ ಅಲ್ವಾ. ಅದರಲ್ಲಿ ಎಷ್ಟು ಮಂತ್ರಗಳು ಬರ್ತವೆ ಅಂದರೆ ಬೀಜ ಮಂತ್ರಗಳು 13 ಬೀಜ ಮಂತ್ರ ಬರ್ತವೆ. ಸೂರ್ಯ ನಮಸ್ಕಾರಗಳ ಸಂಖ್ಯೆ ಎಷ್ಟಿವೆ 10 ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಊರ್ಧ್ವ ನಮನಾಸನ, ಪಾದ ಆಸ್ತಾಸನ, ಏಕಪಾದ ಪ್ರಸನ್ನಾಸನ, ದ್ವಿಪಾದ ಪ್ರಸನ್ನಾಸನ, ಸಾಷ್ಟಾಂಗ ನಾಮನಾಸನ, ಊರ್ಧ್ವಮುಖ ಶ್ವಾಸನಾಸನ, ಅಧೋಮುಖ ಶ್ವಾಸನಾಸನ, ಪುನರಪಿ ಏಕಪಾದ ಪ್ರಸನ್ನಾಸನ, ಪಾದ ಹಸ್ತಾಸನ, ನಮಸ್ಕಾರ ಸ್ಥಿತಿ. ಇಷ್ಟು ಏನಪ್ಪ ಅಂದರೆ ಸೂರ್ಯ ನಮಸ್ಕಾರದಲ್ಲಿ ಬರ್ತಕ್ಕಂಥ ಆಸನಗಳು. ಅದೇ ರೀತಿ ಇಲ್ಲಿ ಗಮನಿಸಬೇಕಂತ ಒಂದೆರಡು ಕ್ವಶನ್ ಕೇಳಿದರೆ ಯಾವಪ್ಪ ಅಂದರೆ ನೋಡ್ಕೊಳ್ಳಿ. ನಿಂತು ಮಾಡುವ ಆಸನಗಳಿಗೆ ಸಮಸ್ಥಿತಿ. ಕುಳಿತು ಮತ್ತು ಮಲಗಿ ಮಾಡುವ ಆಸನಗಳ ಮೂಲ ಸ್ಥಿತಿ ಸಮತಲ. ಆಸನಗಳ ರಾಜ ಶೀರ್ಷಾಸನ. ಆಸನಗಳ ರಾಣಿ ಉಲ್ಟ ಹೇಳಿದೆ ಅಲ್ಲಲ್ಲಿ ಕರೆಕ್ಟ್. ಆಸನಗಳ ರಾಜ ಶೀರ್ಷಾಸನ, ಆಸನಗಳ ರಾಣಿ ಸರ್ವಾಂಗಾಸನ ಎಂದು ಕರೆಯುತ್ತಾರೆ. ಓಕೆನಾ. ಮೀನಿನ ಆಕಾರದಲ್ಲಿ ಇರುವ ಹೋಲುವ ಆಸನ ಮತ್ಸ್ಯಾಸನ. ಇದು ಕ್ವಶನ್ ಬಂದಿದೆ ನೋಡಪ್ಪ, ನೇಗಿಲು ಭಂಗಿಯನ್ನು ಹೋಲುವ ಆಸನ ಆಲಾಸನ. ನೇಗಿಲು ಭಂಗಿಯನ್ನು ಹೋಲುವ ಆಸನ ಯಾವುದಂದರೆ ಆಲಾಸನ. ಮೊಸಳೆ ವಿಶ್ರಾಂತಿಯನ್ನು ಹೋಲುವ ಭಂಗಿಯಾಸನ ಮಕರಾಸನ. ಎಡೆ ಎತ್ತಿ ಸರ್ಪವನ್ನು ಹೋಲುವ ಭಂಗಿಯಾಸನ ಭುಜಂಗಾಸನ. ಮಿಡತೆ ಭಂಗಿಯನ್ನು ಹೋಲುವ ಆಸನ ಶಾಲಭಾಸಾಸನ. ಬಾಗಿದ ಬಿಲ್ಲನ್ನು ಹೋಲುವುದು ಧನುರಾಸನ. ಇದು ಬಿಲ್ಲು ಧನುರ್ ಬಂದ್ಬಿಡುತ್ತೆ. ದೋಣಿ ನೌಕಾಸನ, ಇದು ಗೊತ್ತಾಗ್ಬಿಡುತ್ತೆ. ಗೋವಿನ ಮುಖ ಹೋಲುವ ಆಸನ ಗೋಮುಖಾಸನ, ಇದು ಗೊತ್ತಾಗುತ್ತೆ. ಯಾವ್ದ್ರ ಬರುತ್ತೆ ವಿಶ್ರಣಾತ್ಮಕದಲ್ಲಿ ಬರ್ತೈತೆ. ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ನಿರ್ಮಾಣಾತ್ಮಕ ಆಸನದಲ್ಲಿ ಬರ್ತಕ್ಕಂಥ ಆಸನ ಯಾವುದಂದ್ರೆ ಗೋಮುಖಾಸನ. ಓಕೆನಾ, ಗೋಮುಖಾಸನ. ಅದೇ ರೀತಿಯಾಗಿ ಒಂಟೆ ಉಷ್ಟ್ರಾಸನ. ಉಷ್ಟ್ರ ಅಂದರೆ ದೊಡ್ಡ ಹೊಟ್ಟೆ ಇರುತ್ತಲ್ಲ ನೋಡಿ, ಉಷ್ಟ್ರಾಸನ. ಹಂಸ ಗೊತ್ತಾಗುತ್ತೆ, ಹಂಸಾಸನ. ನವಿಲಿನ ನಿಲುವಿನ ಭಂಗಿ ಹೋಲುವ ಆಸನ ಮಯೂರಾಸನ. ಅದೇ ರೀತಿ ತಾವರೆಯ ಹೂವನ್ನು ಹೋಲುವ ಪದ್ಮ ಇಂಥ ಪದಗಳು ಅರ್ಥ ಆಗ್ಬಿಡ್ತವೆ. ಮರದ ಅಚಲವಾಗಿ ನಿಲ್ಲುವ ಆಸನ ವೃಕ್ಷಾಸನ. ಗರುಡನ ಆಕಾರ ಗರುಡಾಸನ. ಕುರ್ಚಿಯಂತೆ ನಿಲ್ಲುವ ಆಸನ ಉತ್ಕಟಾಸನ. ಇಂಥ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಪದಗಳು ಡಿಫ್ರೆಂಟ್ ಇರ್ತಾವಲ್ಲ ಸ್ವಲ್ಪ. ಅಪಮಾನ ವಾಯು ಹೊರಹಾಕಲು ಮಾಡುವ ಆಸನ ಪವನ ಮುಕ್ತಾಸನ. ನೋಡಪ್ಪ, ಇವನೊಂದು ಸ್ವಲ್ಪ ನೋಡ್ಕೊಂಬಿಟ್ಟು ಒಂದು 2-3 ಸತಿ ರಿಪಿಟೇಷನ್ ಮಾಡಿದ್ರೆ ಆಟೋಮೆಟಿಕಾಗಿ ಬರುತ್ತೆ. ಈಗ ಪ್ರಾಣಾಯಾಮ, ಇದ್ರ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ ಬಂದಿರೋದು. ಪ್ರಾಣಾಯಾಮ ಅಷ್ಟಾಂಗ ಯೋಗದ 4ನೇ ಮೆಟ್ಟಿಲು. ಉಚ್ಛ್ವಾಸ ನಿಶ್ವಾಸಗಳ ಗತಿಯನ್ನು ವಿಚ್ಛೇದಿಸುವುದೇ ಪ್ರಾಣಾಯಾಮ. ಆರೋಗ್ಯವಂತ ಮನುಷ್ಯ ಒಂದು ನಿಮಿಷಕ್ಕೆ 14-20 ಬಾರಿ ಉಸಿರಾಡ್ತಾನೆ ನೋಡಿರಿ. ಆರೋಗ್ಯವಂತ ಮನುಷ್ಯ ಒಂದು ನಿಮಿಷಕ್ಕೆ 14-20 ಬಾರಿ ಉಸಿರಾಟ ಮಾಡ್ತಾನಂತೆ. ಪ್ರಾಣ ಶಕ್ತಿ ನಮ್ಮ ದೇಹದಲ್ಲಿ ಹರಿಯುವ ಮಾರ್ಗಗಳಿಗೆ ನಾಡಿ ಎನ್ನುತ್ತೇವೆ. ಸುಮಾರು 76,000 ನಾಡಿಗಳಿವೆ ಅಂತೆ. ಇವುಗಳಲ್ಲಿ ಮುಖ್ಯವಾಗಿ 3 ನಾಡಿಗಳು ಹೆಚ್ಚು ಪರಿಣಾಮಕಾರಿ. ಇಡ, ಪಿಂಗಳ ಹಾಗೂ ಸುಷುಮ್ನಾ ನಾಡಿಗೆ ಮೂಗಿನ ಎಡವಳ್ಳೆಯನ್ನು ಇಡನಾಡಿ ಅಥವಾ ಚಂದ್ರನಾಡಿ ಎಂದು, ಬಲ ಒಳ್ಳೆಯನ್ನು ಪಿಂಗಾಳ ಅಥವಾ ಸೂರ್ಯನಾಡಿ ಎಂದು ಕರೆಯುವರು. ಓಕೆನಾ. ಅದೇ ರೀತಿಯಾಗಿ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ಹೊಂದಿಸಿ ಬರೆಯಲು ಕೇಳೋಣ. ಒಂದು DDSSP 2023 ಕ್ವಶನಲ್ಲಿ ಇದ್ರ ಹೊಂದಿಸಿ ಬರೆಯಲು ಕೇಳೋಣ. ಪ್ರಾಣಾಯಾಮಕ್ಕೆ ಸಂಬಂಧಿಸಿ ಹೊಂದಿಸಿ ಬರೀರಿ ಅಂತ. ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವುದು ಪೂರಕ, ಶ್ವಾಸವನ್ನು ಹೊರಗೆ ಬಿಡುವುದಕ್ಕೆ ರೇಚಕ, ಶ್ವಾಸವನ್ನು ತಡೆ
ತಡೆ ಹಿಡುವುದನ್ನು ಕುಂಭಕ ಎಂದು ಕರೀತಾರೆ. ಅದರಲ್ಲೂ 3 ವಿಧವೇ: ಅಂತ ಕುಂಭಕ, ಬಾಹ್ಯ ಕುಂಭಕ, ಸಹಜ ಕುಂಭಕ. ಓಕೆನಾ, ಅಂತ ಏನು ಇಂಪಾರ್ಟೆಂಟ್ ಇಲ್ಲ. ಇದು ಕೇಳಿದ ಕ್ವಶನ್ ಇಲ್ಲಿ. ಸಂಧ್ಯಾ ಸಮಯ ಪ್ರಾಣಾಯಾಮಕ್ಕೆ ಸೂಕ್ತವಾದ ಆಸನಗಳನ್ನು ಬೆನ್ನು ನೇರ ಮಾಡಿ ಯಾವುದಾದ್ರೂ ಧ್ಯಾನ ಆಸನದಲ್ಲಿ ಅಭ್ಯಾಸ ಮಾಡಬೇಕಾಗಿದೆ. ಪದ್ಮಾಸನ, ವಜ್ರಾಸನ. ಇದು ಕೇಳೋಣ. ವಜ್ರಾಸನವು ಯಾವ ಒಂದು ಮೆಟ್ಟಿಲಲ್ಲಿ ಬರುತ್ತೆ ಅಂದರೆ ಅದು ಪ್ರಾಣಾಯಾಮದ ಅಡಿ ಬರ್ತದೆ, ಪ್ರಾಣಾಯಾಮದ ಮೆಟ್ಟಿಲಲ್ಲಿ ಬರುತ್ತೆ. ಪದ್ಮಾಸನ ಆಗಲಿ, ವಜ್ರಾಸನ ಆಗಲಿ, ಸುಖಾಸನ ಆಗಲಿ, ಇವೆಲ್ಲವೂ ಕೂಡ ಪ್ರಾಣಾಯಾಮದಲ್ಲಿ ಬರ್ತವೆ. ಪ್ರಾಣಾಯಾಮದ ಅಭ್ಯಾಸ ಕ್ರಮದಲ್ಲಿ ಮುಖ್ಯವಾಗಿ 2 ಪದ್ಧತಿಗಳು ಅಂತೆ. ಹಠಯೋಗ, ಇದನ್ನೇ ಕೇಳೋಣಪ್ಪ. ಆಗಲೇ ಇದು ಕೊಟ್ಟಿದ್ರಲ್ಲ, ಒಂದೇ ಸೆಕೆಂಡು, ಯಾವುದಿದು ಇವು ಆಸನಗಳಲ್ಲಿ ಕೊಟ್ಟಿದ್ದರು ಅದಲ್ಲ. ಈ ಕ್ವಶನ್ ಬಂದಾಗ ಹೇಳ್ತೀನಿ, ಮರ್ತಿದ್ದೆ ನಾನು. ಅದರಿಗೆ ಪ್ರಾಣಾಯಾಮ ಅಭ್ಯಾಸದ ಸಂದರ್ಭದಲ್ಲಿ ಬಳಸುವ ಮುದ್ರೆಗಳು ಯಾವುದಪ್ಪ ಅಂತ ಕೇಳಿ ಇವು 4 ಕೊಟ್ಬಿಟ್ಟು ಒಂದು ಯಾವ್ದಾರು ತಪ್ಪು ಕೊಟ್ಟಿರ್ತೇನೆ, ಇವು ನೋಡ್ಕೊಬೇಕು. ಪ್ರಾಣಾಯಾಮ ಇಲ್ಲಿವರೆಗೆ ಕೇಳಿಲ್ಲ. ಪ್ರಾಣಾಯಾಮ 2 ಮುಖ್ಯ ಪದ್ಧತಿಗಳೊಂದಿವೆ. ಒಂದು ಹಠಯೋಗ, ವಸಿಷ್ಠಾಯೋಗ ಅಂತೇಳಿ. ಮುದ್ರೆಗಳು ಯಾವಪ್ಪ ಅಂದರೆ ನಾಸಿಕ್ ಮುದ್ರೆ, ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿ ಮುದ್ರೆ, ಬ್ರಹ್ಮ ಮುದ್ರೆ. 5 ಮುದ್ರೆಗಳು ನೋಡಪ್ಪ ಪ್ರಾಣಾಯಾಮದ ಅಭ್ಯಾಸ ಸಂದರ್ಭದಲ್ಲಿ ಬಳಸುವ ಮುದ್ರೆಗಳು ಯಾವಂದರೆ ನಾಸಿಕಾ ಮುದ್ರೆ, ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿ ಮುದ್ರೆ, ಬ್ರಹ್ಮ ಮುದ್ರೆ. ಚಂದ್ರಲೋಮ ವಿಲೋಮ ಇದೆ ಕಣ್ರಿ, ಆಗಲೇ ಹೇಳಿದ್ನಲ್ಲ. ಚಂದ್ರಲೋಮ ಏನಪ್ಪ ಕೇಳೋಣ, ಪ್ರಾಣಾಯಾಮದಲ್ಲಿ ಈ ಒಂದು ಅಂಶ ಬರುವುದಿಲ್ಲ ಅಂತ ಕೊಟ್ಟವನೆ. ಹಠಯೋಗ ಕೊಟ್ಟವನೆ ನಾವು 100% ತಪ್ಪಾಗ್ತೀವಿ. ಅದು ಒಂದು ಪ್ರಾಣಾಯಾಮದ 2ನೇ ವಿಧ ಆಗಿರ್ತವೆ. ಆದರೆ ವಿಲೋಮ ಅನುಲೋಮ ಕೊಟ್ಟಿದ್ದ, ಇಲ್ಲಿ ಚಂದ್ರಲೋಮ ವಿಲೋಮ ಇದೆ, ಸೂರ್ಯಲೋಮ ವಿಲೋಮ ಇದೆ. ಇವು ನೋಡ್ಕೊಳ್ಳಿ, ಇವಿಷ್ಟರಲ್ಲಿ ಗ್ಯಾರಂಟಿ ಒಂದು ಬಂದೇ ಬರ್ತವೆ. ಚಂದ್ರ ಭೇದದ ಪರಿಣಾಮ, ಸೂರ್ಯ ಭೇದದ ಪರಿಣಾಮ, ನಾಡಿ ಶೋಧ ಅಥವಾ ನಾಡಿ ಶುದ್ಧ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ಭ್ರಾಮ್ರಿ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ, ಸಿತ್ಕರಿ ಪ್ರಾಣಾಯಾಮ, ಸದಾಂತ ಪ್ರಾಣಾಯಾಮ. ಇಷ್ಟಿದೆ ನೋಡಿ. ಇದರಲ್ಲಿ ಕ್ವಶನ್ ಹಾಕಿದ್ದಾನೆ. ಅದೇ ರೀತಿಯಾಗಿ ನಾವೊಂದು ಯೋಗ ಸ್ಪರ್ಧೆ ನಡೆಸಬೇಕಂದ್ರೆ ಒಂದು ತಂಡ ಇದ್ದೇ ಇರುತ್ತೆ. ಆ ತಂಡದಲ್ಲಿ ಎಷ್ಟು ಜನ ಇರಬೇಕು? ಒಂದು ಕಾಯ್ದಿರಿಸಿದ ಸ್ಪರ್ಧೆಯ ಸಹಿತ ಗರಿಷ್ಠ ಸ್ಪರ್ಧಿಗಳು ಎಷ್ಟಿರಬೇಕಪ್ಪ ಅಂದರೆ 5 ಜನ ಇರಬೇಕಂತೆ. 4 ಸ್ಪರ್ಧಿಗಳಿಗಿಂತ ಕಡಿಮೆ ಸ್ಪರ್ಧಿಗಳಿರುವ ತಂಡವು ತಂಡ ಪ್ರಶಸ್ತಿಗೆ ಅರ್ಹರಲ್ಲ. ಇದು ನೆನಪಿರಲಿ. ಒಂದು ತಂಡ ಅಂದರೆ 5 ಜನ ಇರಬೇಕು. 4 ಜನ ಭಾಗವಹಿಸಿದರೆ ಅದು ತಂಡ ಪ್ರಶಸ್ತಿಗೆ ಅರ್ಹತೆ ಪಡ್ಕೊಳ್ಳುವಂತೆ. ತಂಡ ಪ್ರಶಸ್ತಿಗೆ ಮೊದಲಿಗೆ ಉತ್ತಮ ಸ್ಪರ್ಧಿಗಳ ಅಂಕವನ್ನು ಪರಿಗಣಿಸಲಾಗುವುದು. ABC ಗ್ರೇಡ್ 3 ಗುಂಪಿನ ಆಸನಗಳಿರ್ತವೆ. ಒಂದು ಆಸನಕ್ಕೆ ಎಷ್ಟು ಅಂಕಗಳಿರ್ತವೆ? 10 ಅಂಕ. ಒಟ್ಟು ಸ್ಪರ್ಧೆಯಿಂದ 50 ಅಂಕಗಳು ನೀಡಲಾಗುತ್ತೆ. ABC ಗ್ರೇಡ್ನಿಂದ ಒಂದೊಂದು ಆಸನ, 2 ಐಚ್ಛಿಕ ಆಸನಗಳು ಪ್ರದರ್ಶಿಸಬೇಕಂತೆ. ತೀರ್ಪುಗಾರರು ಬೇಕಲ್ವಾ? ಒಂದು ಆಟ ಅಂದಮೇಲೆ ಒಂದು ಯಾವುದೇ ಒಂದು ಇದ್ದ ಮೇಲೆ ತೀರ್ಪುಗಾರ ಬೇಕು. ಇದರಲ್ಲಿ ಮುಖ್ಯ ತೀರ್ಪುಗಾರರು ತೀರ್ಪುಗಾರರು 5 ಜನ, ಸ್ಕೋರರ್ 6, ಟೈಮ್ ಕೀಪರ್ 2, ಒಟ್ಟು 9 ಜನ ಬೇಕು ನೋಡಪ್ಪ. 9 ಜನ ಬೇಕಾಗಿರ್ತದೆ. 9 ಜನ ಒಂದು ಯೋಗದ ಬೇಕಾಗಿರುತ್ತೆ. ಮುಖ್ಯ ತೀರ್ಪುಗಾರರು 1, ತೀರ್ಪುಗಾರರು 5, ಸ್ಕೋರರ್ 1, ಟೈಮ್ ಕೀಪರ್ 3 ಜನ ಬೇಕಂತ 3 ಜನ. ಓಕೆನಾ? ಅದೇ ರೀತಿಯಾಗಿ ಅತಿ ಸಂಭಾವನೀಯ ಕ್ವಶನ್ ಅಂತ ಕೇಳೋಣ. ಇದರಲ್ಲಿ ಸ್ವಲ್ಪ ನೋಡ್ಕೊಂಡೋಗಿ ಇವನ್ನ ಕಂಠಪಾಠ ಮಾಡ್ಕೊಳ್ಳಿ. ಇವರಲ್ಲೇ ಮಿಸ್ ಆಗಲ್ಲ, ಬಂದೇ ಬರ್ತವೆ. ಕಂಠಪಾಠ ಮಾಡಲೇಬೇಕು. ನಿಮ್ಗೆ 2ರಿಂದ 3 ಮಾರ್ಕ್ಸ್ ಬೇಕಂದರೆ ಕಂಠಪಾಠ ಮಾಡಲೇಬೇಕು. ಅಷ್ಟಾಂಗ ಯೋಗದ ಪಿತಾಮಹ ಪತಂಜಲಿ ಮುನಿಗಳು. ಓಕೆನಾ? ಪತಂಜಲಿ ಮುನಿಗಳು. ಒಟ್ಟು ಯೋಗದ ಸೂತ್ರ ಎಷ್ಟಿವೆ? 195 ಇವೆ. ಯೋಗ ಎಂಬ ಶಬ್ದ ಯಾವುದರಿಂದ ಬಂದಿದೆ? ಸಂಸ್ಕೃತ ಯುಜ್ ಎಂಬ ಪದ ಬಂದಿದೆ. ಯುಜ್ ಅಂದರೆ ಕೂಡಿಸು, ಸೇರಿಸು, ಒಗ್ಗೂಡಿಸು, ಇದೇ ಅರ್ಥ. ಓಕೆನಾ? ಪತಂಜಲಿ ಮುನಿಗಳು ಯೋಗಾಸನದ ಬಗ್ಗೆ ಬರೆದ ಪುಸ್ತಕ ಯೋಗಸೂತ್ರದಲ್ಲಿ 4 ಮಾರ್ಗ ಬರ್ತವೆ: ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಕರ್ಮ ಮಾರ್ಗ, ರಾಜಮಾರ್ಗ ಅಷ್ಟಪ್ರಕಾರ ಕರೀತಾರೆ. ಓಕೆ. ಶಂಕರಾಚಾರ್ಯ, ರಾಮಾಚಾರ್ಯ ಯಾವ ಪಾಲಿಸಿದ್ರು? ಜ್ಞಾನಯೋಗ. ಅದರಲ್ಲಿ ಅಕ್ಮಾದೇವಿ ಕನಕದಾಸಿಯಲ್ಲಿ ಬರ್ತಾರೆ, ಭಕ್ತಿ ಯೋಗದಲ್ಲಿ ಬರ್ತಾರೆ. ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲು ಧ್ಯಾನ. ಓಕೆ. ಪ್ರಾಣಾಯಾಮ ಅಷ್ಟಾಂಗದ ಎಷ್ಟನೇ ಮೆಟ್ಟಿಲು? 4ನೇ ಮೆಟ್ಟಿಲು. ಅಹಿಂಸೆ, ಸತ್ಯ ಅಷ್ಟಾಂಗ ಯೋಗದ ಯಾವ ಯಮದಲ್ಲಿ ಬರ್ತವೆ? ಇದೇ ಕ್ವಶನ್ಗಳು ಇದೇ ಥರ ಬಿಡ್ತಾರೆ. ಅಂತರಂಗ ಬಹಿರಂಗ ಯೋಗ ನಡುವ ಸಂಪರ್ಕ ಸೇತುವೆ ಅಷ್ಟಾಂಗ ಮಾರ್ಗ ಯಾವುದು? ಪ್ರತ್ಯಾಹಾರ. ಓಕೆ, ಅಲ್ಲಿ ಹೇಳಿದ್ದೀನಿ. ಯಾವ ಆಸನವನ್ನು ಆಸನಗಳ ತಾಯಿ ಎಂದು ಕರೀತಾರೆ? ಸರ್ವಾಂಗಾಸನ. ರಾಣಿ ಯಾವುದು? ಶೀರ್ಷಾಸನ. ಓಕೆನಾ? ಮಲಗೆ ಮತ್ತು ಕುಳಿತು ಮಾಡುವ ಆಸನಗಳ ಮೂಲ ಸ್ಥಿತಿ ಸಮಸ್ಥಲ ಸ್ಥಿತಿ. ಸೂರ್ಯ ನಮಸ್ಕಾರದಲ್ಲಿ ಎಷ್ಟು ಆಸನಗಳಿಂದ? 10. ಬೀಜ ಮಂತ್ರಗಳು ಎಷ್ಟು? 13. ಎಡೆ ಎತ್ತಿ ಸರ್ಪವನ್ನು ಹೋಲುವ ಆಸನ ಭುಜಂಗಾಸನ. ಓಕೆನಾ? ದುಂಬಿಯಂತೆ ಜೇಕಾರ ಮಾಡುವ ಪ್ರಾಣಾಯಾಮ ಭ್ರಾಮರಿ. ಅಷ್ಟಾಂಗ ಯೋಗ ಬರುವುದು ರಾಜಯೋಗದಲ್ಲಿ. ತಂಪಾದ ಪ್ರಾಣಾಯಾಮಗಳು ಆಗಿವೆ ಶೀತಲೆ, ಸಿತ್ಕಾರ, ಸದಂತಿ. ಅಲ್ಲಿದ್ದು ಹೇಳಿದ್ನಲ್ಲ, ಸ್ವಲ್ಪ ಕಣ್ಣಾಡಿಸ್ಕೊಳ್ಳಿ. ಈ ಕೆಳಗಿನ ಯಾವ ಆಸನಗಳು ವಿಶ್ರಾಂತಿದಾಯಕ ಆಸನ ಅಂದರೆ ಮಕರಾಸನ, ಶವಾಸನ. ಇದು ಕ್ವಶನ್ ಆಗಿದೆ. ಕೆಳಗಿನ ಯಾವ ಆಸನಗಳು ವಿಶ್ರಾಂತಿದಾಯಕ ಆಸನಗಳೆಂದರೆ ಮಕರಾಸನ, ಶವಾಸನ. ಅಲ್ಲೇ ಹೇಳಿದ್ದೀನಿ. ಎಲ್ಲಿ ಗೊತ್ತಾ? ಒಂದೇ ಸೆಕೆಂಡು. ಎಲ್ಲಿ ಹೇಳಿದ್ದೀನಿ? ಇಲ್ಲಿದೆ ನೋಡಿ, ಇಲ್ಲಿದ್ದೇವೆ. ಇದು ನಿರ್ಮಾಣಾತ್ಮಕ ಆಸನಗಳಲ್ಲಿ ಗೋಮುಖಾಸನ, ಶೀರ್ಷಾಸನ, ಸರ್ವಾಂಗಾಸನ.
ಧ್ಯಾನಾತ್ಮಕದಲ್ಲಿ ಪದ್ಮಾಸನ, ವಜ್ರಾಸನ, ಸುಖಾಸನ, ಸ್ಥಿರ ವಿರಾಸನ, ಸಿದ್ಧಾಸನ. ವಿಶ್ರಾಂತಿಯಲ್ಲಿ ಶವಾಸನ, ಶಂಕರಾಸನ, ಶಶಂಕಾಸನ, ಮಕರಾಸನ. ಇಷ್ಟು ಅಲ್ಲಿ ವಿಶ್ರಾಂತಿಯಲ್ಲಿ ಬರ್ತವೆ. ಓಕೆನಾ. ಅದೇ ರೀತಿಗೆ ತಾವರೆ ಹೂವನ್ನು ಹೊರುವುದಕ್ಕೆ ಪದ್ಮಾಸನ. ನೋಡಿ, ಇದು ಕೆಳಗಿನ ಯಾವ ಅಷ್ಟಾಂಗದ ಯೋಗದ ನಿಯಮಕ್ಕೆ ಸಂಬಂಧಿಸಿಲ್ಲ? ಸಂತೋಷ, ಶೌಚ, ಆಸ್ತೆಯ, ತಾಪ. ಹಂಗಾರೆ ಇದು ಆಸ್ತೆಯ ಎಲ್ಲಿ ಬರುತ್ತಪ್ಪ? ಆಸ್ತೆಯ ಯಮದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಐತೆ. ಅದೇ ರೀತಿಯಾಗಿ ಕ್ವಶನ್ ಹಾಕ್ತೀನಿ ನಾನು. ಬಹಿರಂಗ ಯೋಗಗಳಾಗಿ ಅಂದರೆ ಯಮ, ನಿಯಮ, ಆಸನ 3. ಮೊದಲ 3ಗಳು ಬಹಿರಂಗಾಸನಗಳು. ಯೋಗದ ಮುಖ್ಯ ಉದ್ದೇಶನು ಆಧ್ಯಾತ್ಮಿಕ ಬೆಳವಣಿಗೆ. ಅಂತರಂಗ ಯೋಗಗಳು ಯಾವುವು? ಧಾರಣ, ಧ್ಯಾನ, ಸಮಾಧಿ. ಕೆಳಗಡೆ 3, ಮೇಲ್ಗಡೆ 3. ಓಕೆನಾ. ಸರ್ವಾಂಗ ಸುಂದರ ವ್ಯಾಯಾಮ ಎಂಬುದು ಇದರ ಹೆಸರು. ಸೂರ್ಯ ನಮಸ್ಕಾರಗಳು 13 ಬೀಜ ಮಂತ್ರಗಳು, 10 ಆಸನಗಳು. ನಮ್ಮ ಹಣೆಯ ಹತ್ತಿರ 2 ಉಬ್ಬಿನ ಮಧ್ಯದಲ್ಲಿರುವ ಚಕ್ರ ಯಾವುದಂದರೆ ಅಗ್ನಚಕ್ರ. ಸೂರ್ಯ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಈ ಅಂಶಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ತೋರಬೇಕೆಂದರೆ ಶ್ವಾಸೋಚ್ಛ್ವಾಸ, ಉಸಿರಾಟ. ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ವ್ಯಾಯಾಮ ದೊರಕುವ ಆಸನ ಸರ್ವಾಂಗಾಸನ. ನೋಡಪ್ಪ, ಇದು ಈ ಥರ ಕೇಳಬಹುದು. ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ವ್ಯಾಯಾಮ ದೊರಕುವ ಆಸನ ಸರ್ವಾಂಗಾಸನ. ಆತ್ಮಾನಂದ ಎನ್ನುವುದು ಸಮಾಧಿ, ಲಾಸ್ಟ್ನೇ ಮೆಟ್ಟಿಲು. ಅಧಿಕ ರಕ್ತದ ಒತ್ತಡಕ್ಕೆ ಒಳಗಾಗಿರುವ ವ್ಯಕ್ತಿಗೆ ಈ ಆಸನದಿಂದ ದೂರವಿರಬೇಕು. ಶೀರ್ಷಾಸನ ಎಲ್ಲಿ ಬರುತ್ತೆ? ವಿಮರ್ಶನಾತ್ಮಕ ಧ್ಯಾನದಲ್ಲಿ ಬರ್ತವೆ. ಅಷ್ಟಾಂಗ ಯೋಗದಲ್ಲಿ ಸಾಧಕನ ಅಂತಿಮ ಗುರಿ ಸಮಾಧಿ ಇರುತ್ತೆ. ಅಷ್ಟಾಂಗ ಯೋಗದ ಯಮ ನಿಯಮದಲ್ಲಿ ಒಟ್ಟು ಭಾಗಗಳು ಯಮದಲ್ಲಿ 5, ನಿಯಮದಲ್ಲಿ 5, ಒಟ್ಟು 10 ಇದ್ದಾವೆ. ಈಗ ಏನು ಇಲ್ಲಿವರೆಗೂ 2003ರಿಂದ 2017 ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ಹಾಕ್ತೀನಿ. 100% ನೀವೇ ಆನ್ಸರ್ ಮಾಡ್ತೀರಿ ಕ್ಲಾಸ್ ನೋಡಿದಾದ್ಮೇಲೆ. ಯೋಗ ಅಂದರೆ 2003ರಿಂದ 2017ವರೆಗೂ ಬಂದಿರತಕ್ಕಂಥ ಕ್ವಶನ್ 2ರಿಂದ 3 ಬಂದಿವೆ. ಥಿಯರಿ ಆಯ್ತು. ಈಗ ಥಿಯರಿ ಆದಮೇಲೆ ಕ್ವಶನ್ಗಳು ನಾನು ಕೈಯಾರ ಬರೆದಿದ್ದೀನಿ. ಅಲ್ಲಿ ಎಲ್ಲ ನೋಡ್ಕೊಂಡು ಕ್ವಶನ್ಗಳು ಒಂದು ಕಡೆ ಆಗುತ್ತೆ ಯೋಗ ಅಂಥೇಳಿ ನೋಡಿ. ಯೋಗ ಮತ್ತು ಪ್ರಾಣಾಯಾಮಗಳ ಬಂಧಗಳಿಗೆ ಸಂಬಂಧ ಪಡೆದಿರುವುದು ಯಾವುದು? ಓಕೆನಾ. ಇದು ನೋಡಿ 2012ರ ಕ್ವಶನು. ಜಲಂಧರ, ಉಡ್ಡಿಯಾನ, ಮೂಲ, ಕೇಚಾರಿನಲ್ಲಿ ಏನು ಮಾಡ್ತಿದೆ? ಯೋಗ ಮತ್ತು ಪ್ರಾಣಾಯಾಮಗಳಿಗೆ ಬಂಧಗಳಿಗೆ ಸಂಬಂಧ ಪಡೆದಿರುವಂಥ ಇದೆ ಕೇಚಾರಿನಲ್ಲಿ. ಅದೇ ರೀತಿಯಾಗಿ ಅಷ್ಟಾಂಗ ಯೋಗದಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಆಗಲೇ, ಶೌಚವನ್ನು ಯಾವುದರಲ್ಲಿ ನಮೂದಿಸಲಾಗಿದೆ ಕೇಳ್ತಾರೆ ನೋಡಿ. ಪ್ರಾಣಾಯಾಮ, ಆಸನ, ಯಮ, ನಿಯಮದಲ್ಲಿ ಏನಪ್ಪ ಅಂದರೆ 5 ಬರ್ತವೆ. ಹೇಳಿದ್ದೀನಿ ಯಾವಾಗ ಬರ್ತವೆ ಅಂತ ಹೇಳಿ. ಶೌಚ, ತಾಪ, ಸ್ವಾಧ್ಯಾಯ ಇವೆಲ್ಲ ಬರ್ತವೆ. ನೋಡ್ಕೊಳ್ಳಿ, ಇವನ್ನೇ ರಿಪಿಟೇಷನ್ ಮಾಡ್ಕೊಬೇಕು, ಕಂಠಪಾಠ ಮಾಡ್ಬೇಕು. ಸ್ವಲ್ಪ ಮರ್ತೋಗ್ತವೆ, ಯಾಕೆಂದರೆ ಒಂದೇ ಥರ ಹೊಲ ಪದಗಳು ಮರ್ತೋಗ್ತವೆ. ಅದೇ ರೀತಿಯಾಗಿ 2011 ಕ್ವಶನ್. ಇದು 11 ಕ್ವಶನು. ಪ್ರಾಣಾಯಾಮದ ಮೊದಲ ಸೂಕ್ತವಾದ ಭಂಗಿ ಯಾವುದಂದರೆ ಸ್ವಸ್ತಿಕಾಸನ, ಕರ್ಣಪಿಂಡಾಸನ, ಧನುರಾಸನ, ಶೀರ್ಷಾಸನ, ಸ್ವಸ್ತಿಕಾಸನ. ಓಕೆನಾ. ಧನುರಾಸನ. ಯೋಗ ಎಂದರೆ 2007ರ ಕ್ವಶನ್ ಬಂದಿದೆ. ಯೋಗ ಎಂದರೆ ಉದ್ಭವ, ದೂರ ಸರಿಯುವುದು, ಒಂದಾಗಿರುವುದು ಅಥವಾ ಬೇರೆ ಆಗಿರುವುದು. ಆನ್ಸರ್ ಬಂದು ಒಂದಾಗಿರುವುದು. 2007ರಲ್ಲಿ ಕೇಳಿರೋ ಕ್ವಶನು. ಅದೇ ರೀತಿಯಾಗಿ ಅಷ್ಟಾಂಗ ಯೋಗದಲ್ಲಿರುವ 2007ರ ಕ್ವಶನ್ ಇನ್ನೊಂದು. ಅಷ್ಟಾಂಗ ಯೋಗದಲ್ಲಿರುವ ಪ್ರಥಮ ಹಂತ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ ಬರ್ತಾವಲ್ಲ 8 ಆಸನಗಳು. ಅವು ಅಷ್ಟಾಂಗ ಯೋಗದಲ್ಲಿ ಎಷ್ಟನೇ ಅಂತ ಕೇಳೋಣ? ಮೊದಲನೇ ಅಂತ ಕೇಳೋಣ 2007ರಲ್ಲಿ. ಅದೇ ರೀತಿಯಾಗಿ ಅಷ್ಟಾಂಗ ಯೋಗದ ಯಮದಲ್ಲಿ ಸೂಚಿತವಾಗಿಲ್ಲ. ನೋಡಿ, ಇದು ಸೂಚಿತವಾಗಿಲ್ಲ ಇರುವುದು ಯಾವುದಂತ ಕೇಳೋಣ. ಅಷ್ಟಾಂಗ ಯೋಗದಲ್ಲಿ ಯಮದಲ್ಲಿ ಶೌಚ, ಅಹಿಂಸೆ, ಸತ್ಯ, ಬ್ರಹ್ಮಚರ್ಯ ಇಲ್ಲಿ ಬರ್ತಕ್ಕಂಥದ್ದು. ಈ ಶೌಚ ಅಂತಕ್ಕಂಥದ್ದು ನಿಯಮ ಪಾದ 2ರಲ್ಲಿ ಬರ್ತಕ್ಕಂಥ ನಿಯಮದಲ್ಲಿ ಕಂಡುಬರುತ್ತೆ ಅಲ್ವಾ? ಕರೆಕ್ಟಾನೆ ಕಂಡುಬರುತ್ತೆ. ಇದು ಯಾವಪ್ಪ ಕ್ವಶನ್ ಅಂದರೆ 2006ನೇ ಇಸ್ವಿಯಲ್ಲಿ ಬಂದಿರತಕ್ಕಂಥ ಕ್ವಶನು. ಅದೇ ರೀತಿ ಅಷ್ಟಾಂಗ ಯೋಗದಲ್ಲಿರುವ 8ನೆಯ ಬಾಹುನ ಕೇಳಿ, ಮೆಟ್ಟಿಲುಗಳು ಕೇಳಿ, ಪಾದಗಳು ಕೇಳಿ, 8ನೇ ವಿಧ ಯಾವುದನ್ನ ಕೇಳಿ ಆನ್ಸರ್ ಬರೋಕ್ಕೆ ರೆಡಿ ಇರಬೇಕು. 8ನೇ ವಿಧ ಯಾವುದಂದರೆ ಸಮಾಧಿ, ಧಾರಣ, ಧ್ಯಾನ, ಆಸನ. ಇಲ್ಲಿ ಬಂದು 8ನೇದು ಸಮಾಧಿ, ಆತ್ಮಾವಲೋಕನ ಕೊನೆ ಅಂತ ಆಗಿರ್ತದೆ. ಅದೇ ರೀತಿಯಾಗಿ 2006ನಲ್ಲಿ ಮತ್ತೊಂದು ಕೇಳಿದರೆ ಯೋಗ ಮತ್ತು ಪ್ರಾಣಾಯಾಮಗಳಲ್ಲಿ ಉಪಯೋಗ ಮಾಡುವ ಮುದ್ರೆಗಳಿಗೆ ಸಂಬಂಧ ಪಡದೇ ಇರುವುದು ಯಾವುದು? ಯೋಗ ಮತ್ತು ಪ್ರಾಣಾಯಾಮಗಳಲ್ಲಿ ಉಪಯೋಗ ಮಾಡುವ ಮುದ್ರೆಗಳಿಗೆ ಸಂಬಂಧಪಡದೇ ಇರುವುದು. ಹೆಂಗನ ಕ್ವೆಶ್ಚನ್ ಕೇಳ್ರಿ, ನಮಗೇನಾಗಬೇಕಾಗತ್ತೆ? ಜ್ಞಾನ, ಚೀಸ್, ಮೂಲ, ಮೇರುದಂಡ. ಇಲ್ಲಿ ಮೂಲ ಅಂತಕ್ಕಂಥದ್ದು ಯೋಗ ಮತ್ತು ಪ್ರಾಣಾಯಾಮಗಳ ಉಪಯೋಗ ಮಾಡುವ ಮುದ್ರೆಗಳಲ್ಲಿ ಸಂಬಂಧ ಪಡದೇ ಇರುವುದು ಮೂಲ ಇರ್ತದೆ. ಮೇರುದಂಡ ಆಗಿರುತ್ತೆ, ಜ್ಞಾನ, ಚೀಸ್. ಅದೇ ರೀತಿಯಾಗಿ
ಅದೇ ರೀತಿಯಾಗಿ ಇಲ್ಲಿ ನೋಡಿ 2005 ಕ್ವಶನ್ ಏನಪ್ಪ ಅಂದರೆ, ಕೆಳಗಿನ ಯಾವುದು ಆತ್ಮ ರಕ್ಷಣೆಯ ಗುಂಪಿಗೆ ಸೇರುವುದಿಲ್ಲ ಅಂತ ಕೇಳುವುದನ್ನು. ಕುಸ್ತಿ ಇದೊಂದು ಆತ್ಮರಕ್ಷಣೆಗೆ ಸಂಬಂಧಪಟ್ಟಿದೆ. ಯೋಗಾಸನ ಇದೊಂದು ಧ್ಯಾನಕ್ಕೆ ಸಂಬಂಧಪಟ್ಟಿದೆ. ಧ್ಯಾನಕ್ಕೆ ಅಂದರೆ ಯೋಗ ಸಂಬಂಧ ಇಲ್ಲ. ಜೂಡೋ ಅವೆಲ್ಲ ರಕ್ಷಣೆ, ಕರಾಟೆ ರಕ್ಷಣೆ, ಓಕೆನಾ. ಅದೇ ರೀತಿಯಾಗಿ ಕೆಳಗಿನ ನಮೂದಿಸಿರುವ ಯೋಗಾಸನಗಳಲ್ಲಿ ಪ್ರಾಣಾಯಾಮ ಅಭ್ಯಾಸಕ್ಕೆ ಸೂಕ್ತವಲ್ಲದ ಆಸನ ಯಾವುದು ಅಂದರೆ ಆಗಲೇ ಅಲ್ಲಿ ಬಂದಿದ್ದು ನೋಡಿ, ಪ್ರಾಣಾಯಾಮ ಇದೇ ಕ್ವಶನ್ ಹಾಕಿದರೆ ಪದ್ಮಾಸನ, ವಜ್ರಾಸನ, ಸಿದ್ಧಾಸನ, ಬಕಾಸನ ಏನಂದರೆ ಪ್ರಾಣಾಯಾಮ ಯೋಗಗಳಿಗೆ ಸೂಕ್ತವಲ್ಲ ಅಂತ ಹೇಳ್ತಿದ್ರೆ, ಓಕೆನಾ. ಯೋಗಾಸನದ ಪಿತಾಮಹ ಯಾರು? 2003 ಕ್ವಶನು. ಯೋಗಾಸನದ ಪಿತಾಮಹ ಋಷಿ ಪತಾಂಜಲಿ. ಅಷ್ಟಾಂಗ ಯೋಗದ ಹಂತಗಳನ್ನು ಸರಿಯಾಗಿ ಕ್ರಮದಲ್ಲಿ ಜೋಡಿಸಿ. ರಾಜಯೋಗ ಇದು ಕ್ವಶನ್ ಆಗಿದೆ. ಇದು ಯಾವುದೋ ಕ್ವಶನ್ SSCನೇ ಇರಬೇಕು. ಯಮದಲ್ಲಿ ಏನಾಗುತ್ತೆ ಅಂದರೆ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, 5 ಪದಗಳು ಬರ್ತವೆ. ಅದೇ ರೀತಿಗೆ ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಾಣಧ್ಯಾನ, ಆಸನ ಬರುತ್ತೆ. ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ 8 ಇವುಗಳ ಅಂತರಂಗ. ಇವನ್ ಬೇರ್ಪಡಿಸೋದು ಪ್ರತ್ಯಾಹಾರ, ಓಕೆನಾ. ಪ್ರತ್ಯಾಹಾರ. ಅದೇ ರೀತಿಯಾಗಿ ಯೋಗದ ಅರ್ಥವೇನು ಅಂತ ಕೇಳಿದರೆ 2017 ಕ್ವಶನ್ ಪೇಪರಲ್ಲಿ ಯೋಗದ ಅರ್ಥ ಏನಂದರೆ ಒಗ್ಗೂಡಿಸುವಿಕೆ ಅಥವಾ ಸೇರಿಸುವಿಕೆ, ಕೂಡಿಸುವಿಕೆ, ಯಾವುದಾದ್ರೂ ಬಗ್ಗೆ. ಅಷ್ಟಾಂಗ ಯೋಗದಲ್ಲಿ ಮೂರನೆಯ ನಡೆ ಏನು? ನೋಡಿ, ಏನು ಬೇಕಾದ್ರೂ ಕೇಳ್ಬೋದು. ಅವನು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಾನೆ, ಹಂಗೆ ಇರುತ್ತೆ. ಮೂರನೇ ನಡೆ ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಆಸನ 3ನೇದು, ಇದು 4ನೇದು, ಓಕೆನಾ. ಇದು 2ನೇದು, ಇದು 1ನೇದು. ಆಲಾಸನ ಮಾಡುವಾಗ ಕೆಳಗಿನ ಯಾವ ಆಕಾರವನ್ನು ಹೋಲುವುದು? ಆಲಾಸನ ಯಾವುದಪ್ಪ? ಆಲಾಸನ ಯಾವುದು? ಆಗಲೇ ಹೇಳಿದೆ ನಾನು, ನೇಗಿಲು. ಬಿಲ್ಲಿಗೆ ಧನಸ್ಸು, ಬಿಲ್ಲು ಬಾಣ 2 ಒಂದೇ. ಚಕ್ರಾಸನ ಆಗಿರುತ್ತೆ. ಕಪಾಲಭಾತಿಯ ಇದರ ಒಂದು ಭಾಗ. ಕಪಾಲಭಾತಿಯು 2017 ಅಂತ ಕೇಳಿದ್ದೇನೆ. ಇದು ಕಪಾಲಭಾತಿಯು ಇದರ ಒಂದು ಭಾಗ ಅಂದರೆ ಪ್ರಾಣಾಯಾಮದ ಒಂದು ಭಾಗ. ಅಷ್ಟಾಂಗ ಯೋಗದ ಪ್ರಕಾರ ನಿಯಮ ಪಾಲನೆಯ ಎಷ್ಟನೇ ಅಂತ ಅಂದರೆ, ಅಷ್ಟಾಂಗ ಯೋಗದ ಪ್ರಕಾರ ನಿಯಮ ಪಾಲನೆಯ ಹಂತಗಳು ಎಷ್ಟಿದ್ದಾವೆ? 1ರಿಂದ 5 ಇದ್ದಾವೆ. 1ರಿಂದ 5 ಇದ್ದಾವೆ, ಕರೆಕ್ಟ್ ತಾನೆ? ಇಲ್ಲೇ ಇದಾವಲ್ಲ. ಶೌಚ, ಸಂತೋಷ, ತಪಸ, ಸ್ವಾಧ್ಯಾಯ, ಈಶ್ವರ ಪ್ರಾಣಧ್ಯಾನ. ಅದೇನಾ 8 ಮೆಟ್ಟಿಲುಗಳು ಕೇಳೋದಂದರೆ ಅಂದರೆ ಪತಾಂಜಲಿ ಯೋಗ ಸೂತ್ರ ಬಳಸಕ್ಕಂಥ ಮೆಟ್ಟಿಲುಗಳು ಎಷ್ಟಂದರೆ 1ರಿಂದ 8 ಆಗ್ತವೆ. ಇಲ್ಲಿ ಯೋಗ ನಿಯಮದಲ್ಲಿ ಕೇಳಿದ್ರಿಂದ 1ರಿಂದ 5 ಇದ್ದಾವೆ, ಓಕೆನಾ. ಪ್ರಾಣಾಯಾಮ ಮಾಡಲು ಸೂಕ್ತವಾದ ಆಸನ. ನೋಡಿ, 2015 ಕ್ವಶನ್ ಇದು. 2015 ಕ್ವಶನ್ನು. ಪ್ರಾಣಾಯಾಮ ಮಾಡಲು ಸೂಕ್ತವಾದ ಆಸನ ಯಾವುದು? ಇದನ್ನೇ ಅಲ್ವಾ, ವಜ್ರಾಸನ ಆನ್ಸರ್ ಬಂದು ವಜ್ರಾಸನ. ಇದು ಆಲಾಸನ ಗೊತ್ತಲ್ಲ, ನೇಗಿಲಿಗೆ ಬರುತ್ತೆ. ಶವಾಸನ ಇದು ವಿಶ್ರಾಂತಿ ಆಸನ ಇರುತ್ತೆ. ಇದು ವಿಶ್ರಾಂತಿ ಆಸನ ಇರುತ್ತೆ. ಸರ್ವಾಂಗಾಸನ ವಿಶ್ಲೇಷಣಾತ್ಮಕ ಆಸನ ಇರುತ್ತೆ. ಆಸನ ಇರ್ತದೆ. ಇದನ್ನು ಸರ್ವಾಂಗಾಸನವನ್ನು ಯೋಗದ ರಾಣಿ ಅಂತ ಕರೀತಾರೆ. ಶೀರ್ಷಾಸನ ಕನ್ಫ್ಯೂಸ್ ಆಯ್ತು ಸ್ವಲ್ಪ. ರಾಜ ಅಂತ ಕರೀತಾರೆ, ಶೀರ್ಷಾಸನ ರಾಣಿ ಅಂತ ಕರೀತಾರೆ, ಓಕೆನಾ. ಆಸನ ಮತ್ತು ಪ್ರಾಣಾಯಾಮಗಳ ಅಭ್ಯಾಸ ಮುಖಾಂತರ ಗುರಿ ತಲುಪುವ ಯೋಗ. ಆಸನ ಮತ್ತು ಪ್ರಾಣಾಯಾಮಗಳ ಅಭ್ಯಾಸ ಮುಖಾಂತರ ಗುರಿ ತಲುಪುವ ಯೋಗ ಪಥ ಯಾವುದು ಅಂದರೆ ಅದು ಜ್ಞಾನಯೋಗ ಇರ್ಬೋದು, ರಾಜಯೋಗ ಇರ್ಬೋದು, ಕರ್ಮಯೋಗ ಆಗಿರ್ಬೋದು, ಭಕ್ತಿ ಯೋಗ ಇರ್ಬೋದು. ಇವು ಆಸನ ಮತ್ತು ಪ್ರಾಣಾಯಾಮಗಳು ಎಲ್ಲಿ ಬರ್ತವೆ ಅಂದರೆ ರಾಜಯೋಗದಲ್ಲಿ ಬರ್ತವೆ. ರಾಜಯೋಗ ಅಂದ್ರೆ ಒಂದೇ, ಅಥವಾ ಅಷ್ಟಾಂಗ ಯೋಗ ಅಂದರೂ ಒಂದೇ. ನೋಡಪ್ಪ, ಇಷ್ಟು ಕ್ವಶನ್ಗಳು ಅಪ್ ಟು 2003ರಿಂದ 2017ವರೆಗೂ ಕೇಳಿದ್ದಾರೆ. ಒಂದು ಮಿಸ್ ಮಾಡಬಾರ್ದು. ಇಲ್ಲೊಂದು ನಮ್ಮ ಕಪಾಲಭಾತಿ ಅನ್ನೋದೊಂದು ಹೊಸ್ತಾ ಬಂದಿದೆ, ಅದು ಪ್ರಾಣಾಯಾಮ ಅಂತ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಸರ್ಚ್ ಮಾಡಿ ಹಾಕ್ತೀನಿ ನೆಟ್ಟಲ್ಲಿ ನೋಡಿ. ಇನ್ನೆಲ್ಲ ರಿಪಿಟೇಷನ್, ಯಾವುದೇನು ಹೊಸ್ದಾಗಿ ಏನು ಬಂದಿಲ್ಲಪ್ಪ, ಎಲ್ಲ ರಿಪಿಟೇಷನ್ ಕ್ವಶನ್ಗಳಿದ್ದಾವೆ. ಒಂದು ಸ್ವಲ್ಪ ವಿವರಣೆ ಕ್ಲೀನಾಗಿ ಓದ್ಕೊಂಬಿಟ್ರೆ 1ರಿಂದ 2 ಮಾರ್ಕ್ಸು ಫಿಕ್ಸ್ ಆಗ್ತವೆ. ಆರಾಮಾಗಿ ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳಿ. 75-80 ಸಾವಿರ ಸಂಬಳ ತಗೊಳ್ಳಿ. ನಮ್ಮ ಕ್ಲಾಸ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ ಫ್ರೆಂಡ್ಸ್ಗೂ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ.